ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ ಬನ್ನಿ ಒಂದು ಟಿವಿ ಸೀರೀಸ್ ನೋಡೋಣ. ಸೀರೀಸ್ ಮಾತ್ರ ಸೂಪರ್ ಆಗಿದೆ, ಅದಕ್ಕೆ ನಾನು ಗ್ಯಾರಂಟಿ. ಸೀಸನ್ 1 ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದ್ ಕಡೆ ಅಮ್ಮೋರ್ ಜಾತ್ರೆ ನಡೀತಾ ಇದೆ. ಅಲ್ಲಿ ದೇವ್ರು ಮುಗಿತಾರಲ್ಲ, ಇವರೇ ನಮ್ಮ ಹೀರೋ. ಅವ್ರ ಹೆಸರು ಭಾಸ್ಕರ್ ಅಂತ. ಪಕ್ಕದಲ್ಲಿ ಅವ್ರ ಎಂತಿ ಆನಂದಿ. ಇದಕ್ಕಿದಂಗೆ ಭಾಸ್ಕರ್ ಟೈಮ್ ನೋಡಿದ್ರು ಎಂತಿ ಹತ್ರ ಹೇಳ್ತಾವ್ರೆ, ಲೈ ಮೊಮ್ಮಗನಿಗೆ ಮಾತ್ರ ಕೊಡಬೇಕು, ನಾನ್ ಮನೆಗೆ ಹೋಗ್ತೀನಿ, ಸೀದಾ ನಿನ್ ಜಾತ್ರೆ ಮುಗಿಸ್ಕೊಂಬ ಅಂತೇಳಿ ಮೊಮ್ಮಗನ ಕರ್ಕೊಂಡು ಸೀದಾ ಮನೆ ಕಡೆಗೆ ಹೋಯ್ತಾವ್ರೆ. ಅವ್ರ ಮುಂದೆ ಒಬ್ಬ ಕುಡುಕ ಫುಲ್ ಬಾಟ್ಲ್ ಎತ್ಕೊಂಡು ಹಂಗೆ ಇವ್ರನ್ನ ಗುರಾ ಎಸ್ಕೊಂಡ್ ಬತ್ತವನೆ. ಭಾಸ್ಕರ್ ಅವರು ತಿರುಗಿ ನೋಡ್ತಾರೆ, ಇವನೇನಪ್ಪ ಹಿಂಗ್ ಕುಡ್ಕೊಂಡು ಹೋಯ್ತಾವನೆ ಅಂತ. ಸರಿ ನಮ್ಗೆ ಯಾಕೆ ಬಿಡು ಅಂತೇಳಿ ಸೀದಾ ಮುಂದೆ ಹೋದ್ರು. ಮನೇನು ಸಿಕ್ತು, ಮನೆ ಹೊರಡನು ಹೋದ್ರು. ಮೊಮ್ಮಗನಿಗೆ ಮಾತ್ರೆ ಕೊಟ್ರು, ಮೊಮ್ಮಗನ ಮಲಗಿಸ್ತಾರೆ. ಆ ನಾಯಿಗೆ ಊಟನು ಕೊಡ್ತಾರೆ. ಸ್ವಲ್ಪ ತಂಗೆ ಜ್ಯೂಸ್ ಪೊಡ್ ಇಟ್ಕೊಂಡು ಕೆಳಗಡೆ ಕುತ್ಕೋತಾರೆ. ಡಮ 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 ಅಂತ ಯಾರೋ ಮನೆ ಬಾಗ್ಲು ಬಡಿದ್ರು. ಭಾಸ್ಕರ್ ಅವರು ಹೋಗಿ ನೋಡ್ತಾರೆ, ಏನಮ್ಮ ಯಾಕೆ ಇಷ್ಟೊಂದು ಭಯ ಬೀಳ್ತಾ ಇದೆಯಾ, ಏನಾಯ್ತು ಅಂತ ಕೇಳ್ತಾರೆ. ಅಣ್ಣ ಬೇಗ ಬಾಣ, ಸಾಲಮ್ಮನ್ನು ಕೆಳಗಡೆ ಸತ್ತು ಬಿದ್ದವನೇ, ಯಾರೋ ಸಾಯಿಸವ್ರೆ, ಬೇಗ ಬಾಣ ಅಂತ ಅಯ್ಯಮ್ಮ ಬಡ್ಕೊಂತ ಇದೆ. ಏನೋ ಸಾಲಮ್ಮನ ಅವ್ನು ಇವಾಗ ನನ್ನ ಮುಂದೆ ಕುಡ್ಕೊಂಡು ಹೋದ್ನಲ್ಲಮ್ಮ, ಅದೇ ಕುಡ್ಕೊಂಡು ಹೋದ್ನಲ್ಲ, ಅವನ ಹೆಸರೇ ಸಾಲಮ್ಮನ. ನಮ್ ಭಾಸ್ಕರ್ ಅವರು ಬಂದ್ ನೋಡ್ತಾರೆ, ನೋಡಿದ್ರೆ ಅಮ್ಮ ಹೇಳ್ದಂಗೆ ಸತ್ತು ಬಿದ್ದವನೇ. ಅಲ್ಲೊಂದು ಆಟೋ ಹಿಡಿದು ಅವನ್ನ ಹಾಸ್ಪಿಟ್ಲ್ ಕಳಿಸ್ತಾರೆ. ಇನ್ನೇನು ಮಾರನೇ ದಿನ ಪೊಲೀಸ್ ಅವ್ರು ಬರ್ಬೇಕಲ್ಲ, ಪೊಲೀಸ್ ಅವರು ಬಂದು ಸೀದಾ ಸಾಲಮ್ಮನ್ ಮನೆ ಒಳಗೆ ನೋಡ್ತಾರೆ. ಅಲ್ಲ ಅವ್ರದ್ದು ಫ್ಯಾಮಿಲಿ ಫೋಟೋ ಇದೆ. ಏನಯ್ಯ ಯಾರಯ್ಯ ಮಾಡಿರ್ಬೇಕು ಅಂತ ಪೊಲೀಸ್ ಅವ್ರಿಗೂ ತಲೆ ಕೆಡ್ತಾ ಇದೆ. ಹಿಂಗೆ ಪೊಲೀಸ್ ಅವ್ರು ಬಂದು ಎಂಕ್ವೈರಿ ಮಾಡ್ತಾವ್ರೆ. ಅದೇ ಯಾರಮ್ಮ ಫಸ್ಟ್ ಬಾಡಿ ನೋಡಿದ್ದು ಅಂತ. ಆ ಲೇಡಿ ಬಂತು, ಸರ್ ಏನೋ ಗೊತ್ತಿಲ್ಲ ಸರ್, ನಾನು ನನ್ನ ಗಂಡ ಜಾತ್ರೆ ಮುಗಿಸ್ಕೊಂಡ್ ಬರ್ತಾ ಇದ್ವಿ, ಇದ್ದಕ್ಕಿದ್ದಂಗೆ ಬಿದ್ದಿದೆ ಸರ್, ಅದಕ್ಕೆ ನಮ್ ಭಾಸ್ಕರ್ ನನಗೆ ಹೇಳ್ಬಿಟ್ಟು ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ ಅಂತ ಆ ಲೇಡೀಸು ಹೇಳ್ತಾ ಇದೆ. ಪೊಲೀಸ್ ಅವರನ್ನು ನೀನಯ್ಯ ಭಾಸ್ಕರ್ ಅಂತ ಕೇಳ್ತಾರೆ. ಅಷ್ಟು ಬೇಗ ಅಲ್ಲಿ ಹಿಂದ್ಗಡೆ ಒಂದು ಆಟೋ ಬಂತು. ಆ ಆಟೋಲಿ ನಮ್ ಭಾಸ್ಕರ್ ಅವ್ರ ಮಿಸಸ್ ಆನಂದಿ ಅವರು ಮತ್ತೆ ಎಸ್ತರ್ ಅಂತ ಒಂದ್ ಲೇಡಿ ಬಂದೇಟಿಗೆ ನಮ್ ಭಾಸ್ಕರ್ ಅವ್ರನ್ನ ಅಪ್ಪ ಅಂತ ಕರಿತಾವಳೆ. ಅರೆ ಸ್ವಂತ ಮಗಳಲ್ಲ ಇವಳು, ಪಕ್ಕದ ಮನೆಯವಳು. ಅದಕ್ಕೆ ಅಪ್ಪ ಮಗಳು ಬಂದ್ಲಪ್ಪ, ಅಪ್ಪ ಮಗಳು ಕಾಣಿಸ್ತಾ ಇಲ್ಲಪ್ಪ, ಮಗಳೆಲ್ಲಪ್ಪ ಓದ್ಲು ಅಂತ ಕೇಳ್ತಾವ್ರೆ. ಈ ಅಮ್ಮನಿಗೆ ಇನ್ನ ಗೊತ್ತಿಲ್ಲ ಇವ್ರ ಗಂಡ ಸತ್ತೋ ಅವನೇ ಅಂತ. ಆನಂದಿ ಅವರೇ ಸಮಾಧಾನ ಮಾಡಿ ಕುಂಟ್ರಿಸ್ತಾರೆ. ಎಸ್ತರ್ ಏನೂ ಆಗಿಲ್ಲ, ಕುತ್ಕೋ, ಮಗಳು ಇಲ್ಲೆಲ್ಲ ಹೋಗಿರ್ತಾಳೆ, ಆರಾಮಾಗಿರೋ ಅಂತ ಸಮಾಧಾನ ಮಾಡ್ತಾವ್ರೆ. ಈ ಕಡೆ ಪೊಲೀಸ್ ಅವರನ್ನು ಭಾಸ್ಕರ್ ಅವ್ರನ್ನ ಕರೆದ್ರು. ಬಾರಯ್ಯ ಇಲ್ಲಿ ನೈಟ್ ಏನ್ ನೋಡಿದೀನಿ ಅಂತ ಕೇಳ್ತಾರೆ. ಅದಕ್ಕೆ ಭಾಸ್ಕರ್ ಅವನು, ಸರ್ ನನ್ನ ಮಗ ಜಾತ್ರೆ ಮುಗಿಸ್ಕೊಂಡ್ ಬರ್ತಾ ಇದ್ವಿ, ಮುಂದೆ ಬಂದ ಸರ್ ಅವನು ಫುಲ್ ಕುಡ್ಕೊಂಡು ಕೋಪವಾಗಿ ಹೋಗ್ತಾ ಇದ್ದ, ಏನಕ್ಕೋ ಹೋಯ್ತಾ ಅನ್ಬಿಡ್ತಾ ನಾನು ಸುಮ್ಮನೆ ಹಂಗೆ ಮುಂದೆ ಬಂದಿ ಸರ್. ಆ ಹುಡುಗಿನೂ ಹಿಂದೆನೆ ಬಂತು ಸರ್. ಹುಡುಗಿ ತರ ಕೇಳಿದೆ ನಾನು, ಅಲ್ಲಮ್ಮ ಇಷ್ಟೊತ್ತು ಎಲ್ಲಿ ಹೋಗ್ತಾ ಇದೆಯಾ ಅಂತ. ಆ ಹುಡುಗಿನೂ ಇಲ್ಲ ಅಮ್ಮ ಕರೆದವ್ರೆ, ಚರ್ಚ್ಗೆ ಹೋಗ್ತಾ ಇದೀನಿ ಅಂತ ಹೇಳಿ ಓದ್ಲು ಸರ್. ಸರಿ ಬಿಡು ಅಮ್ಮ ಕರೀತಾರೆ ಅಂತ ನಾನು ಸುಮ್ಮನೆ ಆಗೋದೆ ಅಂತ ಭಾಸ್ಕರ್ ಅವರು ಹೇಳಿ ಮುಗಿಸ್ತಾರೆ. ತಿರ್ಗಾ ಪೊಲೀಸ್ ಅವರು, ಅಲ್ಲಯ್ಯ ನಿನ್ ಫ್ರೆಂಡ್ ನೀನ್ ಹೆಂಗೋ ಮನೆ ಮೇಲೆ ಇದೆಯಾ, ನಿನಗೆ ಗೊತ್ತಾಗಲ್ವಾ ಸರ್. ನನಗೇನು ಗೊತ್ತಿಲ್ಲ ಸರ್, ನೈಟ್ ಬಂದೆ ಜಾತ್ರೆ ಮುಗಿಸ್ಕೊಂಡು ಮಗಿಗೆ ಮಾತ್ರೆ ಕೊಡ್ಬೇಕಾಯ್ತು, ಅವನು ಹಂಗೆ ಮಲಗ್ಬಿಟ್ಟ, ನಾನು ಹಂಗೆ ಮಲಗ್ಬಿಟ್ಟೆ ಸರ್ ಅಂತ ಭಾಸ್ಕರ್ ಅವರು ಹೇಳಿ ಮುಗಿಸ್ತಾರೆ ಕತೆನ. ತಿರ್ಗಾ ಈ ಕಡೆ ತಿರುಗ್ಬಿಟ್ಟು ಪೊಲೀಸ್ ಅವರು ಎಸ್ತರ ಹತ್ರ ಕೇಳ್ತಾರೆ, ಏನಮ್ಮ ನಿನ್ ಮಗಳನ್ನ ಅಷ್ಟೊತ್ತು ಕತ್ಲಲ್ಲಿ ಬರಕ್ ಕೇಳ್ತಿಯಲ್ಲ, ಬುದ್ಧಿಯ ನಿನ್ಗೆ ಅಂತ ಕೇಳ್ತಾರೆ. ಇಲ್ಲ ಸರ್ ಮಾಮೂಲಿ ಚರ್ಚ್ ಇಲ್ಲೇ ಇದೆಯಲ್ಲ, ಅದಕ್ಕೆ ಯಾವಾಗಲೂ ಕರೆಕ್ಟಾಗಿ ಬಂದ್ಬಿಡೋಳು ಸರ್, ಅರೆ ನೈಟೇ ಬಂದಿಲ್ಲ ಅಂತ ಎಸ್ತರು ಹೇಳಿ ಮುಗಿಸ್ತಾರೆ. ಪೊಲೀಸ್ ಅವರನ್ನು, ಹೌದು ನಿನ್ ಗಂಡನ್ ಯಾವಾಗ ನೋಡಿದೆ, ಜ್ಞಾಪಕ ಇದೆಯಾ ಸರ್? ನನ್ ಗಂಡನೂ ಗೊತ್ತಿಲ್ಲ ಸರ್, ಏನಾಯ್ತು ನನ್ ಗಂಡನ್ಗೆ ಹೇಳಿ ಸರ್, ಗಂಡನ್ಗೆ ಆಗಿರೋದೇ ಗೊತ್ತಿಲ್ಲ ಇನ್ನ ಎಮ್ಮನಿಗೆ. ಇದು ಚರ್ಚಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು ಬಂದೈತೆ ಮನೆಗೆ, ಆನಂದಿ ಅವರೇ ಕರ್ಕೊಂಡ್ ಬಂದಿರೋದು. ಈ ಕಡೆ ಭಾಸ್ಕರ್ ಅವನು, ಏನಾಗಿಲ್ಲಮ್ಮ ಕುತ್ಕೋ ಬರ್ತಾರೆ ಕುತ್ಕೋ ಅಂತ ಸಮಾಧಾನ ಮಾಡಿ ಕುಂಡ್ರಿಸ್ತಾರೆ. ಈ ಕಡೆ ಪೊಲೀಸ್ ಅವರು ಏನಾಯ್ತು ಅಂತ ಗೆಸ್ ಮಾಡ್ತಾವ್ರೆ. ಅಲ್ಲಿಗೆ ಭಾಸ್ಕರ್ ಬಂದ್ರು. ಸರ್ ಮೊಮ್ಮಗನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಪ್ಲೀಸ್ ನಾನು ಹೋಗ್ತೀನಿ ಸರ್ ಅಂತ ಹೇಳ್ತಾರೆ. ಸರಿ ಸಾಯಂಕಾಲ ಬಂದು ಒಂದು ಕಂಪ್ಲೇಂಟ್ ಬರ್ದು ಕೊಟ್ಬಿಡು ಅಂತ ಭಾಸ್ಕರ್ ಅವ್ರನ್ನ ಪೊಲೀಸ್ ಅವರು ಕಳಿಸ್ಬಿಡ್ತಾರೆ. ಈ ಕಡೆ ಪೊಲೀಸ್ ಅವರು ಡಿಸ್ಕಷನ್ ಮಾಡ್ತಾವ್ರೆ, ಏನ್ರಿ ಮಗಳು ಕಾಣ್ತಾ ಇಲ್ಲ, ಅಪ್ಪನೂ ಸತ್ತೋದ, ಏನ್ರಿ ಮಾಡೋದು ಅಂತ ಕೇಳ್ತಾ ಇರ್ಬೇಕಾದ್ರೆ ಈ ಕಡೆ ಇನ್ನೊಬ್ರು ಪೊಲೀಸು, ಸರ್ ಅವ್ರನ್ನ ವೆಂಕಟ್ ಅಂತ ಯಾವ್ದೋ ಲ್ಯಾಂಡ್ ಪ್ರಾಬ್ಲಮ್ ಅಂತ 2-3 ಸರಿ ಜಗಳಾಗಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾವ್ರೆ. ಸರಿ ಆದಷ್ಟು ಬೇಗ ವೆಂಕಟ್ನ ಹಾಕೊಂಬನ್ರಪ್ಪ ಅಂತ ಇನ್ಸ್ಪೆಕ್ಟರ್ ಹೇಳ್ಬಿಟ್ಟು ಸೀದಾ ಹೊಂಟೈತಾರೆ. ಭಾಸ್ಕರ್ ಅವರು ಹಾಸ್ಪಿಟಲ್ ಬಂದ್ರಲ್ಲ, ಅಲ್ಲೊಂದು ಪ್ರೆಗ್ನೆಂಟ್ ನಡಿ ಪಾಪ ತುಂಬಾ ಹತ್ಕೊಂಡು ಹೋಗ್ತಾ ಇದೆ. ಅವಾಗ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್, ಮೊಮ್ಮಗ ಇದ್ದಾನೆ, ಅಮ್ಮ ಇಲ್ಲ ಅನ್ಕೊಂಡಿರಲ್ಲ, ಅವನಿಗೂ ಮದುವೆ ಮಾಡಿ ಕೊಟ್ಟಿರ್ತಾರೆ, ಗಂಡ ಸರಿಯಾಗಿ ನೋಡ್ಕೊಂಡಿಲ್ಲ, ಮಗುನ್ ಕೊಟ್ಬಿಟ್ಟು ಮಗಳು ಸತ್ಲು, ಅವಾಗಿಂದ ಈ ಮಗಿಗೆ ಇವರೇ ಅಪ್ಪ ಅವರೇ ಅಮ್ಮ ತರ ನೋಡ್ಕೊಂತ ಅವ್ರೆ. ಈ ಕಡೆ ಪೊಲೀಸ್ ಅವರನ್ನು ಸಾಲಮನ್ ಅವ್ರ ಅಣ್ಣನ ಮನೆಗೆ ಹೋಗಿ ಹುಡುಕ್ತಾರೆ, ಅಲ್ಲೂ ಅವನು ಸಿಕ್ಕಿಲ್ಲ. ಈ ಕಡೆ ಸ್ವಲ್ಪ ಪೊಲೀಸ್ ಅವರು ಆ ಹುಡುಗಿ ಫೋಟೋನು ಆ ಕಡೆ ತೋರಿಸ್ತಾರೆ, ಎಲ್ಲೂ ಸಿಕ್ಕಿಲ್ಲ. ಹಿಂಗೆ ಎರಡು ಕಡೆನೂ ಹುಡುಕ್ತಾ ಒಂದು ಟೀಚರ್ ಹೇಳ್ತಾರೆ, ಸರ್ ಆ ಹುಡುಗಿ ಟ್ಯೂಷನ್ಗೂ ಹೋಗ್ತಾ ಇದ್ಲು, ನೀವ್ಯಾಕೆ ಅಲ್ಲೋ ಕೇಳಬಾರ್ದು ಅಂತ ಒಬ್ರು ಪೊಲೀಸ್ ಅವ್ರಿಗೆ ಹೇಳ್ತಾರೆ. ಇನ್ನೇನು ಟ್ಯೂಷನ್ ಮಾಸ್ಟರ್ ಹತ್ರ ಪೊಲೀಸ್ ಅವರು ಬಂದ್ರು. ಎಲ್ಲೋ ಈ ಹುಡುಗಿ ಅಂತ. ಮೇಷನು, ಸರ್ ತುಂಬಾ ಒಳ್ಳೆ ಹುಡುಗಿ, ಚೆನ್ನಾಗಿ ಓದ್ತಾ ಇದ್ಲು, 2-3 ದಿವಸ ಬಂದಿಲ್ಲ ಸರ್, ನಾನು ಮಕ್ಕಳ ಹತ್ರ ಕೇಳಿದೆ, ಬಟ್ ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ರು ಸರ್ ಅಂತ ಟ್ಯೂಷನ್ ಮಾಸ್ಟರ್ನು ಕೈ ಎತ್ಬಿಟ್ಟ. ಹಂಗೆ ಈ ಕಡೆ ಒಂದು ಫ್ಯಾಮಿಲಿನ ತೋರಿಸ್ತಾರೆ. ಆ ಫ್ಯಾಮಿಲಿ ಪೊಲೀಸರು ಏನ್ ಕೇಳ್ತಾರೆ ಗೊತ್ತಾ, ಸರ್ ಈ ಹುಡುಗಿನಾರು ಕಂಡಿಡ್ಬಿಡ್ತೀರಾ ಇಲ್ಲ ನಮ್ಮ ತರನೇನಾ? ಆಕ್ಚುಲಿ ಇವ್ರ ಮಕ್ಕಳು ಕಳೆದೋಗಿ 2 ವರ್ಷ ಆಗೈತೆ, ಪೊಲೀಸ್ ಅವರು ಇನ್ನ ಕಂಡಿಡ್ದಿಲ್ಲ. ಅವರು ಕೇಳ್ಕೊಂತವ್ರೆ, ಆದಷ್ಟು ಬೇಗ ಕಂಡಿಡ್ದು ಕೊಡಿ ಸರ್ ಅಂತ ಪೊಲೀಸ್ ಅವರು ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಈ ಕಡೆ ಇನ್ಸ್ಪೆಕ್ಟರ್ ಹತ್ರ ಬರ್ತಾರೆ. ಹಂಗೆ ಈ ಕಡೆ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ರು. ಭಾಸ್ಕರ್ ಸರ್ ಮೊಮ್ಮಗನ ಕರ್ಕೊಂಡು ಹಾಸ್ಪಿಟಲ್ ಹೋಗಿದಾರಲ್ಲ, ಡಾಕ್ಟರ್ ಕೇಳ್ತಾವ್ರೆ, ಡಾಕ್ಟರ್ ಆದಷ್ಟು ಬೇಗ ಇವ್ನಿಗೆ ಆಪರೇಷನ್ ಮಾಡ್ಬೇಕು, ಹುಡುಗ ಚುರುಕಾಗವನಂತ ನೀವು ತಪ್ಪಾಗಿ ತಿಳ್ಕೊಂಬೇಡಿ, ಯಾವಾಗ ಏನಾಗುತ್ತೆ ಅಂತ ನಮ್ ಕೈ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರನೇ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ ಕರ್ಕೊಂಡ್ಬಂದಿದ್ದೀನಿ ನೋಡಿ, ಇವರೇ ಆದಷ್ಟು ಬೇಗ ದುಡ್ಡು ರೆಡಿ ಮಾಡಿ ಮೊಮ್ಮಗನಿಗೆ ಆಪರೇಷನ್ ಮಾಡೋಣ ಅಂತ ಡಾಕ್ಟರ್ ಹೇಳ್ಬಿಟ್ರು. ಹಂಗೆ ಈ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಸರ್ ಆ ಸಾಲಮನ್ ಅವ್ರ ಅಣ್ಣ ಇದ್ನಲ್ಲ ವೆಂಕಟ್, ಅವ್ರ ಮನೆಗೆ ಹೋದ್ವಿ ಸರ್, ಅವನು 2-3 ದಿವಸದಿಂದ ಕಾಣಿಸ್ತಾ ಇಲ್ವಂತೆ, ಎಲ್ಲೋದ ಅಂತ ಗೊತ್ತಿಲ್ಲ, ಬಟ್ ಊರಲ್ಲಿ ಕೇಳಿದ್ವಿ ಸರ್, ಒಬ್ಬೊಬ್ರು ಒಂಥರ ಡಿಜನ್ ಆಗಿ ಹೇಳ್ತಾರೆ ಅವನ ಬಗ್ಗೆ, ನನಗೆ ಗೊತ್ತಿರಂಗೆ ಅವನೇ ಇರಬೇಕು ಸರ್ ಕೊಲೆಗಾರ ಅಂತ ಪೊಲೀಸ್ ಅವ್ರಿಗೆ 80% ಅವ್ರ ಮೇಲೆ ಡೌಟ್ ಆಗೋಯ್ತು. ಅಲ್ಲಿದ ನೋಡಿ ಫೋನ್ ಅಲ್ಲಿ ಅವನೇ ವೆಂಕಟ್. ಈ ಕಡೆ ಹಂಗೆ ಎಸ್ತರ ತೋರಿಸ್ತಾರೆ, ಅದೇ ಸಾಲಮನ್ ಎಂತಿ ಕುಂತ್ಕೊಂಡ್ ಪಾಪ ಅಳ್ತಾವ್ರೆ. ಅಲ್ಲಿ ನೋಡ್ರಿ ಆಂಬುಲೆನ್ಸ್ ಬಂತು, ಇವಲ್ಲೇ ಗೊತ್ತಾಗಿದ್ದವ್ರಿಗೆ ಗಂಡ ಸತ್ತ ಅಂತ. ಎಲ್ಲರೂ ಕಣ್ಣೀರ್ ಹಾಕಿದ್ರು, ಸ್ವಲ್ಪ ಏಸುದ್ರು, ಆಡಿದ್ರು, ಇನ್ನೇನು ಬಂದಿದ್ದ
ಬಂದಿದ್ ಬಾಡಿ ಸಾಯಂಕಾಲ ಆಚ ಕಡೆ ಹೋಯ್ತು. ಇವಾಗ ಸಾಲಮನ್ ಕತೆ ಇಲ್ಲಿಗೆ ಮುಗೀತು. ಇನ್ನ ಕಳೆದೋಗಿರೋ ಹುಡುಗಿದ ಕತೆ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ನ ಸಾಲಮನ್ ಬರೋದು ಫ್ಲಾಶ್ ಬ್ಯಾಕ್ ಅಲ್ಲೇ. ಸೀದಾ ಹುಡುಗಿಯವರಮ್ಮ ಆ ಹುಡುಗಿ ಫ್ರೆಂಡ್ ಮನೆಗೆ ಹೋಗ್ತಾರೆ. ಅಕ್ಕ ಅವಳನ್ನ ಕೇಳಕ ಲಾಸ್ಟ್ ಟೈಮ್ ಅವಳು ಜೊತೆಲಿ ಆಟಾಡ್ತಾ ಇದ್ರು, ತಿರ್ಗೇನ ಬಂದ್ಲಾ ಕೇಳಕ ಅಂತ ಹೇಳ್ತಾವ್ರೆ. ಇಲ್ಲಮ್ಮ ಅವಳು ಹೇಳ್ತಾ ಇದ್ಲು ಬಂದಿದ್ರೆ ಬಂದಿಲ್ವಂತೆ, ಒಂದ್ಸರಿ ಕೇಳಕ ಅವಳ ಹತ್ರ ಅಂತ ಅಮ್ಮ ಕೇಳ್ಕೊಂತಾವ್ರೆ. ಅವರು ತಿರುಗಿ ನೋಡ್ತಾರೆ, ಆ ಹುಡುಗಿನು ಇಲ್ಲಮ್ಮ ಅವಳನ್ನ ನೋಡಿಲ್ಲ ಅಂತ ಕಣ್ಣಲ್ಲೇ ಹೇಳ್ತಾ ಇದೆ ಹುಡುಗಿ. ಇನ್ನ ಹುಡುಗಿಯರ ಅಮ್ಮನೋ ಅಯ್ಯೋ ಎಲ್ಲೋದ್ಲೋ ಮಗಳು ಅಂತ ಪರದಾಡ್ತಾವ್ರಿ ಪಾಪ ಅವರು. ಹಂಗೆ ಈ ಕಡೆ ಇನ್ಸ್ಪೆಕ್ಟರ್ ತೋರಿಸ್ತಾರೆ. ಇನ್ನೊಬ್ಬರಿಗೆ ಫೋನ್ ಮಾಡಿ ಕೇಳ್ತಾವ್ರೆ ಏನಾಯ್ತು ವೆಂಕಟ್ ಸಿಕ್ಕದ್ನ ಅಂತ ಕೇಳ್ತಾವ್ರೆ. ಸರ್ ಅವ್ನು ಸಿಕ್ಕೇ ಇಲ್ಲ ಸರ್, 2-3 ದಿವಸ ಈ ಕಡೆ ಬಂದೇ ಇಲ್ವಂತೆ. ಸರಿ ಆ ಹುಡುಗಿ ಯಾರು ಸಿಕ್ಕದಾನಯ್ಯ ಸರ್, ಆ ಹುಡುಗಿನೂ ಹುಡುಕ್ತಾ ಇದೀವಿ ಸರ್, ಆದಷ್ಟು ಬೇಗ ಹಿಡಿತೀವಿ ಅಂತ ಈ ಕಡೆ ಕಾನ್ಸ್ಟೇಬಲ್ ಹೇಳ್ತಾವ್ರೆ. ಈ ಕಡೆ ನಮ್ ಭಾಸ್ಕರ್ ಸಾರು ರಿಟೈರ್ಡ್ ಆಗ್ತಾವ್ರೆ. ಅದಕ್ಕಾಗಿ ಅವ್ರಿಗೆಲ್ಲರೂ ಸನ್ಮಾನ ಮಾಡ್ತಾವ್ರೆ. ಆ ರಿಟೈರ್ಡ್ ಅಮೌಂಟ್ ಇಟ್ಬಿಟ್ಟೆ ಈ ಹುಡುಗನಿಗೆ ಆಪರೇಷನ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಭಾಸ್ಕರ್ ಸಾರು. ಈ ಕಡೆ ಹಂಗೆ ಆ ಹುಡುಗಿ ಫ್ರೆಂಡ್ ಮನೆನ ತೋರಿಸಿದ್ರು. ಅವ್ರಪ್ಪ ಬಂದ್ಬಿಟ್ಟು ಹ್ಯಾಪಿ ಬರ್ಡೇ ಮಗಳೇ ಅಂತ ಹೇಳ್ತಾವ್ರೆ. ಹುಡುಗಿ ಒಂಥರ ಅಂತ ಕೂತ್ಕೊಂಡಿದೆ. ಮಗಳೇ ಯಾಕೆ ಮಗಳೇ ಹಂಗೆ ಕೂತ್ಕೊಂಡಿ ಅಂತ ಕೇಳ್ತಾರೆ. ಅದಕ್ಕೆ ಆ ಮಗಿನೋ ಅಪ್ಪ ನನ್ನ ಫ್ರೆಂಡ್ ಕಳೆದೋಗಿ 2 ದಿನ ಆಗ್ತಾ ಇದೆ, ನೀವು ಕಂಡಿಡಿಬೇಕು ತಾನೆ, ನೀವ ದೊಡ್ಡ ಪೊಲೀಸ್ ಅಲ್ವನಪ್ಪ, ನೀವು ಕಂಡಿಡಿರಪ್ಪ ಅಂತ ಆ ಹುಡುಗಿ ಹೇಳ್ತಾ ಇದೆ. ಬಟ್ ಇವ್ರು ಏನ್ ಕೆಲಸ ಮಾಡ್ತಾರಂತ ಆಮೇಲೆ ಹೇಳ್ತೀನಿ. ಅಮ್ಮನೂ ಬಂದು ನೋಡ್ತಾ ಅವ್ರೆ. ಸರಿ ಮಗಳೇ ನಾನು ದೊಡ್ಡ ಪೊಲೀಸೇ, ಎಲ್ಲರೂ ಹೇಳಿ ಆದಷ್ಟು ಬೇಗ ಕಂಡಿಡ್ಬಿಡ್ತೀನಿ, ಇವತ್ತಿನ ಬರ್ಡೇ ಅಲ್ವಾ ಸ್ವಲ್ಪ ನಗಿಯಮ್ಮ ಅಂತೇಳಿ ಹುಡುಗಿಗೆ ಸಮಾಧಾನ ಮಾಡ್ತಾರೆ ಆ PC. ಅವ್ರ ಹೆಸರು ಗೌತಮ್ ಅಂತ. ಹುಡುಗಿನೂ ಖುಷಿಯಾಗಿ ಅಪ್ಪ ಹೆಂಗೋ ನನ್ನ ಫ್ರೆಂಡ್ ನ ಅಪ್ಪ ಹಿಡಿದು ಕೊಡ್ತಾರೆ ಬಿಡು ಅಂತೇಳಿ ಅವ್ರು ಕೊಟ್ಟಿರೋ ಗಿಫ್ಟ್ ತಗೊಂತಾಳೆ. ಇದ್ದಕ್ಕಿದ್ದಂಗೆ ಗೌತಮ್ ಸರ್ಗೆ ಒಂದು ಫೋನ್ ಬಂತು. ಯೋ ಬಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದೈತಂತೆ, ಹೋಗಿ ಸೀದಾ ತಗೊಂಬ ಅಂತೇಳಿ ಕಳಿಸ್ತಾರೆ. ಇವರು ಸೀದಾ ಓಕೆ ಸರ್ ಹೋಗಿ ಬರ್ತೀನಿ ಅಂತ ಎಂತಿದ್ರೆ ಹೇಳ್ಬಿಟ್ಟು ಆ ಪೋಸ್ಟ್ ಮಾರ್ಟಮ್ ಆಫೀಸ್ಗೆ ಹೋಗಿ ಅಲ್ಲೊಂದು ಫಾರ್ಮ್ ಫಿಲ್ ಮಾಡ್ತಾ ಅವ್ರೆ. ಅಲ್ಲೊಬ್ರು ಕಾನ್ಸ್ಟೇಬಲ್ ಬಂದ್ರು. ಏನೋ ತಿರ್ಗಾ DC ಆಫೀಸ್ಗೆ ಲೆಟರ್ ಬರೀತಾ ಇದೆಯಾ, ಜೀಪ್ ಡ್ರೈವರ್ ಆಗಿ ಇಟ್ಟಿದ್ಯಾರ ನನ್ನ ಪ್ರಮೋಷನ್ ಕೊಡಿ ಅಂತ. ಲೋ ನೀನ್ ಏನೇ ಲೆಟರ್ ಬರ್ದ್ರೂ ಆ ಇನ್ಸ್ಪೆಕ್ಟರ್ ನಿನ್ನ ಪ್ರಮೋಷನ್ ಕೊಡಲ್ಲ ಕಣೋ, ಹೇಳ ಮಾತು ಕೇಳೋ, ಸುಮ್ನೆ ಯಾಕೋ ಬರ್ದು ಕೈ ನೋವು ಮಾಡ್ಕೋತೀಯ ಅಂತ ಗೌತಮ್ ಸರ್ಗೆ ಹೇಳ್ತಾರೆ. ಗೌತಮ್ ಸರ್ಗೆ ಇದ್ದಕ್ಕಿದ್ದಂಗೆ ಶಾಕು. ಹಂಗಾರೆ ನನ್ನ ಲೆಟರ್ ಯಾವ್ದು ರೀಚ್ ಆಗಿಲ್ವಾ ಅಂತ. ಹಂಗೆ ಗೌತಮ್ ಸರ್ ಹಿಂದ್ಗಡೆ ಭಾಸ್ಕರ್ ಸರ್ ಬಂದ್ರು. ಅದೇ ಹೇಳಿರಲ್ಲ ಇನ್ಸ್ಪೆಕ್ಟರ್ ಬೆಳಗ್ಗೆನೆ ಸಾಯಂಕಾಲ ಬಂದು ಕಂಪ್ಲೇಂಟ್ ಬರ್ದು ಕೊಡಯ್ಯ ಅಂತ. ಬಂದು ಕಾನ್ಸ್ಟೇಬಲ್ ಮುಂದೆ ಕುತ್ಕೊಂಡು ಕಂಪ್ಲೇಂಟ್ ಬರೀತಾವ್ರೆ. ಅಲ್ಲಿ ಕಾನ್ಸ್ಟೇಬಲ್ ಕೇಳ್ತಾವ್ರೆ ಏನಯ್ಯ ಮನೆ ಮುಂದೆ ಅಂತ ಹೇಳ್ತೀಯಾ, ನೈಟ್ ಅವ್ನು ಬಿದ್ದವನೆ, ನಿನಗೇನು ಸೌಂಡ್ ಆಗಿಲ್ವಾ ಅಂತ ಕೇಳ್ತಾವ್ರೆ. ಅದಕ್ಕೆ ಭಾಸ್ಕರ್ ಸರ್ ಇಲ್ಲ ಸರ್ ಒಂದ್ ಸ್ವಲ್ಪ ಡ್ರಿಂಕ್ ಮಾಡ್ಬಿಟ್ಟಿದೆ. ಏನೋ ಡ್ರಿಂಕ್ ಮಾಡ್ಬಿಟ್ಟಿದ್ದ. ಸರಿ ಡಾಕ್ಟರ್ ಅಂತೀಯ ಡ್ರಿಂಕ್ ಬೇರೆ ಮಾಡ್ತೀಯಲ್ಲ ಯೋ ಸ್ವಲ್ಪ ಹುಷಾರಾಗಿದ್ಕೋ ಅಂತ ಆ ಕಾನ್ಸ್ಟೇಬಲ್ ಹೇಳ್ತಾರೆ. ಸರಿ ಸರ್ ಹುಷಾರಾಗಿರ್ತೀನಿ ಅಂತೇಳಿ ಕಂಪ್ಲೇಂಟ್ ಬರ್ಕೊಬಿಟ್ಟು ಸೀದಾ ಮನೆ ಕಡೆಗೆ ಬಂದ್ರು. ಅಲ್ಲಿ ಆನಂದಿ ಅವರು ರೀ ಮಗುನ್ ತಗೊಂಡ್ ಹೋಗ್ರಿ, ಅಲ್ಲಿ ಹೋಗಿ ಸ್ವಲ್ಪ ಕಷ್ಟ ಸುಖ ವಿಚಾರಿಸ್ಕೊಂಡ್ ಬರ್ತೀನಿ ಅಂತೇಳಿ ಮಗುನ ಕೊಟ್ಬಿಟ್ಟು ಅದೇ ಹುಡುಗಿರಮ್ಮ ಎಸ್ತರು ಅವ್ರ ಹತ್ರ ಹೋಗಿ ಆನಂದಿ ಅವರು ಸಮಾಧಾನ ಮಾಡ್ತಾ ಅವ್ರೆ. ಹಂಗೆ ಈ ಕಡೆ ಭಾಸ್ಕರ್ ಅವ್ರನ್ನ ತೋರಿಸಿದ್ರು. ಏನೋ ಒಂಥರ ಫುಲ್ ಮನುಷ್ಯ ಭಯ ಬಿದ್ದವನೆ. ಟಕ್ಕಂತ ಬಾಗಿಲು ಮುಚ್ಚಿದ್ರು. ಈ ಕಡೆ ಆನಂದಿ ಅವರು ಎಸ್ತರ್ನ ಸಮಾಧಾನ ಮಾಡ್ತಾವ್ರೆ. ಈ ಕಡೆ ಭಾಸ್ಕರ್ ಜೋಬಿಂದ ಒಂದು ಕೀ ತೆಗೆದ್ರು. ತಿರ್ಗಾ ಈ ಕಡೆ ಸಮಾಧಾನ ಮಾಡೋದು. ಈ ಕಡೆ ಭಾಸ್ಕರ್ ಅವರು ಇವರಿಬ್ಬರನ್ನೇ ತೋರಿಸ್ತಾವ್ರ. ಹಂಗೆ ಭಾಸ್ಕರ್ ಅವರು ಅಲ್ಲೊಂದು ಫ್ರಿಜ್ ಇದೆ, ಆ ಫ್ರಿಜ್ ಹತ್ರ ಹೋಯ್ತಾರೆ. ಈ ಕಡೆ ಆನಂದಿನು ಎಸ್ತರ್ ಏನು ಆಗಲ್ಲಮ್ಮ ಮಗಿ ಬಂದ್ಬಿಡ್ತಾಳೆ ಕಣೆ, ಸುಮ್ನೆ ಇರೆ, ಯಾಕೆ ಅಳ್ತು ಆರೋಗ್ಯ ಹಾಳು ಮಾಡ್ಕೊಂತಿ ಅಂತ ಈ ಕಡೆ ಆನಂದಿ ಅವರು ಎಸ್ತರ್ನ ಸಮಾಧಾನ ಮಾಡ್ತಾವ್ರೆ. ಭಾಸ್ಕರ್ ಅವರು ಆ ಫ್ರಿಜ್ ನ ಓಪನ್ ಮಾಡ್ತಾರೆ. ಅಲ್ಲಿ ನೋಡ್ರಿ ಮಗಿ ಅಲ್ಲೇ ಐತೆ. ಹಂಗೆ ಎಪಿಸೋಡ್ ನ ಮುಗಿಸ್ತಾರೆ. ನೆಕ್ಸ್ಟ್ ಎಪಿಸೋಡ್ ನಾಳೆ ಇದೇ ಟೈಮ್ಗೆ. ಬಾಯ್.